ಲೋಕವೀರ, ಸರ್ ಪಾತಾಳ ರಾಜ. ಪಾತಾಳ ರಾಜ ಇನ್ನೇನು ಪಾತಾಳ ರಾಜನೇ. ಪಾತಾಳ ರಾಜ ಆಪರೇಷನ್ ಬಗ್ಗೆ ಶಾಸಕ ಹೇಳಿದ್ದು ಹೀಗಂತೆ ಡ್ಯಾಶ್ 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 ಎಲ್ಲ ಪಬ್ಲಿಕ್ ಮುಂದೆ ಉಗ್ರನ ನೆಲಸಮ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಆಹಾ ದೇವ್ರು ಸಾರ್ ಸಿದ್ದರಾಮಯ್ಯ ಯಪ್ಪ 100ಕ್ಕೆ 100 ದೇವ್ರು ಸಾರ್, ಅವರಲ್ಲಿ ಏನೋ ಒಂದು ಶಕ್ತಿ ಇದೆ ಸಾರ್. ತಲೆಗಿಷ್ಟು ಆಗಲ್ಲ ಅಂತ ಗೊತ್ತಿಲ್ವಾ? ಕಾನೂನಲ್ಲಿ ಹೆಂಗ್ ಸಾಧ್ಯ ಗೊತ್ತಿಲ್ವಾ? ಅದಕ್ಕೆ ಕಾಂಗ್ರೆಸ್ನವ್ರಿಗೆ ಕತೆ ಕಾಯ್ತಾ ಇದ್ರ? ಅವನು ಅಬ್ದುಲ್ ಕಸಬ್ ಸಿಗಾಕೊಂಡ ಅವನಲ್ಲೇ ಹೊಡೆದಾಕ್ಬಿಡ್ಬೇಕಾಗಿತ್ತು ರೋಡಲ್ಲಿ. ಏ ಹುಚ್ಚ, ಏ ಲೂಜು, ನಿಂಗೆ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಅಥವಾ ಏನಾದ್ರು ಮನಗಿನ ಜಗಳ ಗಿಗಳಾಗಿದೆಯಾ ನೋಡು ನಿನಗೆ. ಯಾಕಪ್ಪ ಅವ್ನು ಸಾಕದ್ರಿ? ಮಣ್ತಿನಕ್ಕೆ ಸಾಕದ್ರ ಅವತ್ತು? ಥೂ 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 ನಿಮ್ಮನ್ನೆಲ್ಲ ಈ ಕಚಡ ದಿ ಸೋ ಕಾಲ್ಡ್ ಗ್ರೇಟ್ ಡೆಮೋಕ್ರಸಿ ಆಯ್ಕೆ ಮಾಡುತ್ತೆ. ಇದು ದೊಡ್ಡ ಗ್ರೇಟ್ ವ್ಯವಸ್ಥೆ ಅಂತೆ ಇದು. ಆಕ್ಚುಲಿ ಗಾಂಡೂಗಿರಿ ಅಂತ ಹೇಳಿದ್ರಲ್ಲ, ಅವ್ರು ಗಂಡ್ಸಾಗಿರಿ ಇವತ್ತು ಬಿಡಕ್ಕೆ ಕೇಳಿದ್ರಿ, ಅದನ್ನ ಇವತ್ತು ಬಿಡ್ಲಿಲ್ಲ. ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ಆಯ್ಕೆಯಾಗ ಕಂತ್ರಿಗಳು ಕಚಡಗಳು, ಅಟ್ಲೀಸ್ಟ್ ಮೆಜಾರ್ ತುಂಬ ಜನ ಒಳ್ಳೆಯವ್ರು, ಕೆಲವ್ರನ್ನ ಬಿಟ್ಟು. ಎಸ್ ಸರ್, ಅದನ್ನೇ ಹೇಳ್ತಾರಲ್ಲ ಸರ್, ಈಗ ಯೂಸ್ ಮಾಡಿದ್ರೆ ನಾನು ಎಷ್ಟು ಮಾಡ್ಬೋದು ಸರ್? ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದ? ಟೆರರಿಸ್ಟ್ಗಳು ಯಾರು, ಬೇರೆ ಯಾವುದು, ಪುಡ ಯಾವುದು, ಕೊಂಬೆ ಯಾವುದು, ರೆಂಬೆ ಯಾವುದು, ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು. ಅವಶ್ಯಕತೆ ಇದೆಯಾ? ಅನಿವಾರ್ಯನಾ? ನಮ್ಮ ಊರಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ಅವ್ರು ಎಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕೆ ಅವಕಾಶ ಎಲ್ಲಿದೆ? ಹಂಗಾದ್ರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ? ಇವರೆಲ್ಲ ಏನ್ ಮಾಡ್ತಾ ಇದ್ರು? ಅಷ್ಟೊತ್ತಿಗೂ ಎಲ್ಲಿ ಹೋಗ್ತಾ ಇದ್ರು? ನಮ್ಮ ಮಿಲಿಟರಿ ಅವ್ರು ಏನ್ ಮಾಡ್ತಾ ಇದ್ರು? ಇವರೇ ಏನಾದ್ರು ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರ? ಆಪರೇಷನ್ ಸಿಂಧೂರಿ ಆಮೇಲೆ ಸೈನಿಕರ ಬಗ್ಗೆ ಹಗುರವಾಗಿ ನಾನು ಯಾವತ್ತೂ ಮಾತಾಡೋದು ಇಲ್ಲ. ಏ ಹುಚ್ಚ, ಏ ಲೂಜು, ನಿಂಗೆ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಅಥವಾ ಏನಾದ್ರು ಮನಗಿನ ಜಗಳ ಗಿಗಳಾಗಿದೆಯಾ ನೋಡು ನಿನಗೆ. ಅಯೋಗ್ಯ 6 ಜನ ಬಂದು ಏನು ದಾಳಿ ಮಾಡಿ ಮಕ್ಕಳ ಮುಂದೆ, ಹೆಂಡತಿ ಮುಂದೆ ಗಂಡನ್ನ ಶೂಟ್ ಮಾಡಿ ಹೋಗ್ತಾರಲ್ಲ. ಸೈನಿಕರು ಫ್ರೀಯಾಗಿ ಬಿಟ್ಟಿದ್ರೆ ಅವ್ರು ಎಲ್ಲ ಮಾಡಿರೋರ್ರಿ. ಅವರು ಏನು ಬೇಕೋ ಮಾಡಿರೋರು. ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಶನ್. ಎಷ್ಟು ದಿನ ನೀನ ಬೇಕತ್ತೆ ಕಣ್ಣೀರ್ ಹಾಕ್ತೀನಿ. ಕೂರ್ರಪ್ಪ ಸುಮ್ಮನೆ ಬುರುಡೆಗಳು. ನನಗೂ ಸಾಕಾಗೋಗಿದೆ ನಿಮ್ಮ ನಾಲಿಗೆಗೆ. ಅದೇನೇನು ಹೇಸಿಗೆಗಳಪ್ಪ, ಅಸಹ್ಯ ಆಗತ್ತೆ ನಿಮ್ದು ಮುಖ ನೋಡೋಕೆ ಎಲ್ಲರದು. ನಮ್ ಎಂಜಲು, ನಮ್ ಉಚ್ಚೆ ಕುಡ್ದು ನಮ್ ಹೇಳ್ತಿದ್ದು ಬದುಕುದು ನನ್ನ ಮಕ್ಕಳು. ನೀವು ಇವ್ರ ಪಕ್ಷ ಒಂದು ಸ್ಟ್ಯಾಂಡ್ ತಗೊಳುತ್ತೆ, ಇವ್ರುಗಳೇ ಇನ್ನೇನೋ ಮಾತಾಡ್ತಾರೆ. ಒಳಗೆ ಬಂದು ಹೋಗ್ಬಿಟ್ಟಿದ್ರಂತೆ. ಇಲ್ಲೇನು ಕತೆ ಕಾಯ್ತಾ ಇದ್ರ? ಇಲ್ಲ ನಿಮ್ಮ ಬೆಂಗಳೂರು ಪೊಲೀಸಲ್ಲಿ ನೀನು ನಿಮ್ಮ ಸಿದ್ದರಾಮಯ್ಯನವ್ರು ಏನು ಮಣ್ಣು ತಿಂತಾ ಇದ್ರ ಅವತ್ತಿನ ದಿನ? ಬಂದಲ್ಲಿ ಕೆಫೆಗೆ ಬಾಂಬ್ ಹಾಕ್ಬಿಡೋನೆಲ್ಲ ಹೊಟ್ಟೋದ್ನಲ್ಲ. ಆಮೇಲೆ ನೀವು ಒಟ್ಟಿಗೆ ಅಂತಂದ್ರಿ ಸರ್, ಒಂದಿನ ತಿನ್ನಿ ಹೋಗಿ ನೀವ್ಯಾಕೆ ಅನ್ನ ಉಣ್ಬೇಕು? ನಮ್ಮ ರಾಜ್ಯದೊಳಗೆ ಆಗಿದ್ದಲ್ವಾ? ನಮ್ಮ ರಾಜ್ಯದಲ್ಲಿ ಆಗಿದೆ. ಅವಾಗ ಏನು ಕತೆ ಕಾಯ್ತಾ ಇದ್ರ ನೀವೆಲ್ಲ? ಆಗೇನು ತಿಂತಾ ಇದ್ರಿ? ಥೂ, ಮಾತಾಡೋಕ್ಕೂ ಯೋಗ್ಯತೆ, ಮಾತಾಡೋಕ್ಕೆ ಅಸಹ್ಯ ಆಗತ್ತೆ. ಇಲ್ಲಿ ಪಾಕಿಸ್ತಾನ ಪರವಾಗಿ ಹೋಗ್ದವ್ರಿಗೆ ಇದನ್ನ ಮಾಡಿ ಅದಿಲ್ಲ, ಲೆಕ್ಕ ಇಲ್ಲ ಅದು. ಅವತ್ತಿನ ದಿನ ನಮ್ಮ ಟಿವಿನಲ್ಲಿ ಅದೇನಾದ್ರು ಸಿಕ್ಕಿಲ್ದ ಬರಬೇಕಾಗಿತ್ತು. ಅದು ದಾಖಲೆ ಏನಾರು ದಾಖಲೆ ಕೊಡು. ಏನ್ ದಾಖಲೆ ಬೇಕಾಗಿರಯ್ಯ ನಿಮ್ಗಳೇ ಮೂರ್ಖರ? ಅಯ್ಯೋ ನಿಜ 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 ಇಡಿಯಟ್ಗಳ. ಏನ್ ದಾಖಲೆ ಬೇಕು? ಬಡ್ಕೊಂಡು ಸಾಯಿರಿ ಹೋಗಿ ಹೇಳಿ ಅದೇನೇನು ದಾಖಲೆ ಬೇಕು ಅಂತ. ಈ ಸರಿ ಅಂತೂ ದಾಖಲೆಗಳ ವಿಚಾರದಲ್ಲಿ ಇಂಡಿಯನ್ ಏರ್ಫೋರ್ಸು ಟೇಕನ್ ಎ ಟ್ರಮೆಂಡಸ್ ಎಫರ್ಟ್ ತಗೊಂಡಿದೆ. ಇಲ್ಲದೆ ನಿಮ್ ತಾಯಣ್ಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರಾಯ್ತಾ ಇರೋದು. ಡೈಲಿ ಬ್ರೀಫಿಂಗ್ ತೋರ್ಸಕ್ಕೆ ಎವ್ರಿಥಿಂಗ್ ಇಸ್ ಲಾರ್ಜ್ಲಿ ರೆಕಾರ್ಡೆಡ್. ಈ ನಿಮ್ಮ ಕೋತಿಗಳಿಗೆ ಕಚಡಗಳ ಹೇಸಿಗೆ ತಿನ್ಕೊಂಡು ಕಚಡ ನೀರನ್ನು ಕುಡಿದ್ಬಿಟ್ಟು ಪವಿತ್ರ ಥರ ತೀರ್ಥ ಥರ ಆಡೋ ಈ ದರಿದ್ರದ ರಾಜಕಾರಣಿಗಳಿಗೆ ತೋರ್ಸೋಕ್ಕೆ ಅವ್ರು ಕಷ್ಟಪಟ್ಕೊಂಡು ಬರ್ಬೇಕು ಪಾಪ. ಉಗಿರಿ ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗೆ ಹೊಡೀರಿ. ಪ್ಲಾನ್ ಮಾಡಿ ಒಳಗೆ ಬಿಟ್ಕೊಂಡ್ರ ಅಂತ ಕೇಳ್ತಾರೆ. ಯಾರು ಬಿಟ್ಕೊಳ್ತಾರೆ ಸರ್ ಉಗ್ರನ್ನ ಒಳಗಡೆ? ನಿಮ್ಮ ಮಾವ ಬಿಟ್ಟಿದ್ದ ಒಳಕ್ಕೆ. ಕಳಿಸು ನಿಮ್ಮ ಮಕ್ಕಳನ್ನ, ನಿಮ್ಮ ಫ್ಯಾಮಿಲಿನೆಲ್ಲ ಅಲ್ಲಿಗೆ ಫ್ರಂಟ್ ಲೈನ್, ಆಮೇಲೆ ನೋಡೋಣ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಸಾಧ್ಯ ಇಲ್ಲ. ಏನು ಬೇಕು? ಟೆರರಿಸ್ಟ್ಗಳ ಬಾಡಿಯಲ್ಲಿ ಅಂತ ಒಬ್ಬ ಕೇಳ್ತಾನ, ಅವನು ಯಾವನ ಇಡಿಯಟ್ ಅವನು. ಅಲ್ಲಿ ಒಳಗೆ ಹೋಗ್ಬಿಟ್ಟು ಬಾಡಿ ತರಬೇಕಾಗಿತ್ತಾ ಮುರುಡಿಕೆಯಿಂದ? ಅವರೇ ಉಗ್ರರು ಅಂತ ಏನು ಕನ್ಫರ್ಮೇಶನ್ ಇವರು ಕೇಳಿದ್ದಾರೆ ಸರ್? ನೀವು ಹುಟ್ಟಿದ್ದು ಗ್ಯಾರಂಟಿ ಅಂತ ಏನು ಕನ್ಫರ್ಮೇಶನು ಅಂತ ಯಾರೊಬ್ರು ಕೇಳ್ಬಿಟ್ರ ಆಮೇಲೆ ಹೇಗನ್ಸುತ್ತೆ? ಎಸ್